79th Independence Day to each one of you. Let us begin today's celebration with an immense joy, pride, and gratitude towards our nation. Good morning everyone, respected principals and teachers and my dear friends. My name is Ashutosh Yadav. I am studying in 2nd standard A section. I am very happy here to speak a few lines about Independence Day. We celebrate Independence Day on 15th August every year. On this day in 1947, India got freedom from British rule. Our freedom fighters worked hard, give their life for our country. We remember them with respect and love. On this day we hoist the national flag and sing national anthem. We decorate our school with tricolor balloons and flag. We also perform song, dance and patriotic skit. Independence Day makes us feel proud to be an India. Lets us promise to be good citizens and love our country. Let me say a small poem for our country. Red and green, white and blue, India proud of me and you. We stand together, strong and free. Happy Independence Day of you and me. Thank you all for giving me this opportunity. Jai Hind, Jai Bharat. ಘೋಷಿಸೋಣ
ನಮ್ಮ ಹಿರಿಯರು ಸ್ವಾತಂತ್ರ್ಯವನ್ನು 1940 ಆಗಲಿಯನ್ನು ಎಲ್ಲಿ ತಂದುಕೊಟ್ಟರು, ಆದರೆ ಏಕೆ ತಂದುಕೊಟ್ಟರು ಅಂತ ಹೇಳೋ ಹಾಗೆ ಆಗಿದೆ. ತಪ್ಪು ತಿಳ್ಕೋಬೇಡಿ, ಈಗಿನ ಪರಿಸ್ಥಿತಿ ನೋಡಿದರೆ ಹಾಗೆ ಹೇಳಬೇಕು ಅನಿಸುತ್ತದೆ. ಪೆಹಲ್ಗಾಮ್ ನಮ್ಮ ದೇಶದ ಒಂದು ಭಾಗ ಅಲ್ವಾ? ಇವಾಗ ಉಗ್ರಗಾಮಿಗಳ ತವರೂರು ಅನಿಸಿದೆ. ನಮ್ಮ ಜನರ ಪರಿಸ್ಥಿತಿ ಏನಾಗಿದೆ ನೋಡಿ. ನಾವೆಲ್ಲ ನಮ್ಮ ದೇಶ ಶಾಂತಿ ದೇಶ ಎಂದು ತಿಳಿದಿದ್ದು ಅದು ನಮ್ಮದು ಅಂತ ಅಲ್ಲಿಗೆ ಹೋಗಿದ್ದು. ಇವಾಗ ನೀವು ಹೇಳಿ, ನಾವು ಆದರೆ ಭಾರತೀಯರಾದ ನಾವುಗಳೆಲ್ಲ ಶಾಂತಿಯಿಂದ ಇರಬೇಕಾ? ಇಲ್ಲ, ಸಾಧ್ಯವೇ ಇಲ್ಲ. ನಾವು ಹೋರಾಡಲೇಬೇಕು, ಉಗ್ರಗಾಮಿಗಳನ್ನು ನಾವು ಮಾಡಬೇಕು. ಅದಕ್ಕೆಲ್ಲ ನಮ್ಮನ್ನು ದೇವರ ರೂಪದಲ್ಲಿ ಕಾಪಾಡುತ್ತಿರುವ ಸೈನಿಕರ ಬಲ ಬೇಕೇ ಬೇಕು. ಅವರನ್ನು ಇವಾಗ ಬರಮಾಡಿಕೊಳ್ಳುತ್ತೇವೆ. ನಮ್ಮ ಭಾರತೀಯ ಸೈನಿಕರ ಪ್ರಬಲವಾದ ಶಕ್ತಿ ಮತ್ತು ಶೌರ್ಯವನ್ನು ಹೇಗೆ ಮೆರೆದರು ಅಂತ. ಇವರಿಗೆ ತಾಯಿ ಭಾರತಾಂಬೆಯ ಆಶೀರ್ವಾದ ಎಂದೆಂದಿಗೂ ಇರುತ್ತದೆ ನೋಡಿ. ಹಾಗೆ ಇನ್ನೊಂದು ಹೇಳಬೇಕು, ಏನೆಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿರುವ ಹಾಗೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷ ವಾಕ್ಯದಂತೆ ಪ್ರತಿಯೊಬ್ಬ ಭಾರತೀಯನು ಅಷ್ಟೇ ಯಾಕೆ ನಾವು ನೀವು ಎಲ್ಲರೂ ಊಟ ಮಾಡುತ್ತಿರುವುದು ನಮ್ಮ ರೈತರ ಬೆಳೆಯನ್ನು ಹನಿ ಹಾಕಿ ಬೆಳೆದ ಬೆಳೆಯಿಂದ ಪ್ರತಿಯೊಬ್ಬ ರೈತರನ್ನು ನೆನೆಯುತ್ತಾ ಅವರನ್ನು ಆರಾಧಿಸುವ ಸಮಯ ಬಂದಿತ್ತು. ಅವರಿಗೆ ಸೆಲ್ಯೂಟ್ ಹೊಡೆಯುವುದರ ಮೂಲಕ ಬಲ ಮಾಡಿಕೊಳ್ಳೋಣ.
ತಲೆ ಹಿಡಿ ಹಿಡಿ ಕೊನೆ ಕೊನೆ ನಡಿ ನಡಿ ತಮಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ ಜೈ ತುಳಸಿಯ ಜೈ ಮಳೆಹನಿಯ ಜೈ ರುಚಿ ಕರುಣ ಜೈ ರೈತನಿಗೆ ಜೈ ನೆಲಕ್ಕೆ ಈ ಪೂರನೆಯ ಜನ್ಮದಿನ ಜೈ ತುಳಸಿಯ ಜೈ ಮಳೆಹನಿಯ ಜೈ ರುಚಿ ಕರುಣ ಜೈ ರೈತನಿಗೆ ಜೈ ನೆಲಕ್ಕೆ ಈ ಪೂರನೆಯ ಜನ್ಮದಿನ. ಏನಪ್ಪ ಶಂಕರಪ್ಪ, ಬೆಳಗ್ಗೆಲ್ಲ ಎಲ್ಲ ಚೆನ್ನಾಗಾಗ್ತಿದ್ಯಾ? ಏನು ಹೊಟ್ಟೆ ಪಾಡೋಯ್ಯ? ಏನ್ ಬಿತ್ತನೆ ಮಾಡ್ತಿದ್ಯಾ? ಈ ವರ್ಷ ರಾಗಿ ಬಿತ್ತನೆ ಮಾಡ್ತಾ ಇದ್ದೀನಯ್ಯ. ಸರಿ ಸರಿ, ಸಾಲ ಈ ವರ್ಷನಾದ್ರು ಕೊಡ್ತೀವೋ ಇಲ್ವೋ? ಅಯ್ಯ ಸಾಹೇಬ್ರೆ, ಮಳೆ ಇಲ್ಲ, ಬೆಳೆ ಕಡಿಮೆ, ಈ ವರ್ಷ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ನನಗೆ ಇವಾಗ್ಲೇನೆ ಅಸಲು ಬಡ್ಡಿ ಎಲ್ಲ ಬೇಕು. ಸಾಹೇಬ್ರೆ, ಇನ್ನೊಂದು ಅವಕಾಶ ಕೊಡಿ. ಅದೆಲ್ಲ ಆಗಲ್ಲ, ಮೊದಲು ನನ್ನ ಸಾಲ ಕೊಡು. ಸಾಹೇಬ್ರೆ, ನಿಮ್ ತಮ್ಮಯ್ಯ ಅಂತೀನಿ. ಸಾಲ ಕೊಡೋವರೆಗೂ ಹಸು ಇಲ್ಲಿ, ಸಾಲ ಕೊಟ್ಟಿದ್ಮೇಲೆ ಹಸುನ ಹೊಡ್ಕೊಂಡು ಹೋಗು. ಸಾಹೇಬ್ರೆ, ನಿಮ್ ತಮ್ಮಯ್ಯ ಅಂತೀನಿ. ಏನು ಕೊಂಡ್ತಿದ್ಯಾ? ಹಸುನ ಹೊಡ್ಕೊಂಡು ಹೋಗು. ಈ ಸರ್ಕಾರದವರು ನೋಡಿದ್ರೆ ಒಳ್ಳೆಯ ಬಿತ್ತನೆ ಬೀಜ ಕೊಡಲ್ಲ, ಅನುದಾನಿತ ಗೊಬ್ಬರಗಳನ್ನು ಸರಿಯಾಗಿ ಕೊಡಲ್ಲ. ಏನು ಮಾಡೋದು? ನನ್ನ ಹೆಂಡತಿ ಮಕ್ಕಳನ್ನು ಸಾಕೋದೇ ಕಷ್ಟ ಆಗಿದೆ. ಅಯ್ಯೋ ದೇವರೇ, ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ. ಒಂದೇ ಒಂದು ಸಲ ಕಣ್ಣು ಬಿಟ್ಟು ನೋಡಯ್ಯ. ಅವರಿಗಾಗುತ್ತಿರುವ ನೋವುಗಳು, ಸಂಕಷ್ಟಗಳು ಹೇಗೆಲ್ಲ ಎದುರಾಗುತ್ತಿದ್ದಾವೆ ನೋಡಿದ್ರಲ್ಲ. He was born on September
was very young when he was executed. He was only 23 years old. Thank you. सरफरोशी की तमन्ना अब हमारे दिल में है, देखना है जोर कितना बाजुए कातिल में है। सरफरोशी की तमन्ना अब हमारे दिल में है, देखना है जोर कितना बाजुए कातिल में है। देख सकता है तो तू भी देख ले आसमां, हौसला ये देख के कातिल बड़ी मुश्किल में है। अपने ही लहू से हम लिखेंगे अपनी दास्तां, जालिमों से छीन लेंगे ये ज़मीं ये आसमां। अपने ही लहू से हम लिखेंगे अपनी दास्तां, जालिमों से छीन लेंगे ये ज़मीं ये आसमां। सर फिरे जवान हम तो मौत से भी ना डरे, आज आए देश में ये क्यों गवारा हम करें। मुल्क पे कुर्बान हो ये आरज़ू दिल में है। सरफरोशी की तमन्ना अब हमारे दिल में है, सरफरोशी की तमन्ना अब हमारे दिल में है। देखना है जोर कितना बाजुए कातिल में है। तुम लोगों को कोर्ट ने फांसी की सजा सुनाई है। ये तो हमारी खुशनसीबी है, ये तो बड़ी खुशी की बात है। व्हाट कोर्ट तुम लोगों की फांसी की सजा सुनाई है और तुम खुश हो रहे हो। अभी तुम्हारी एज ही क्या है, इस एज में तो आदमी नए ड्रीम डिजाइन करता है। ड्रीम तो हमने बचपन में ही देख लिया था। देख रहे हो इस मिट्टी को, इस मिट्टी में मेरी देशवासियों की लहू मिला है, इसलिए ये मैं अपने साथ रखता हूँ। ये मुझे मेरी वजूद का याद दिलाता है, जिसका नाम आज़ादी। तेरी सांसों पे थोड़ा सा वतन का भी हक था। ना देख मुझे यूं मुड़ मुड़ के, तेरा मेरा साथ यही तक था। ये तेरी ज़मीं तेरे खून से ही तो सजती संवरती है रांझे। तेरे इश्क की मैं हकदार नहीं, तेरी हीर तो धरती है रांझे। तेरी मिट्टी में मिल जावा गुल बन के, मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। तुम्हें क्या लगता है तुम्हारे फांसी से आज़ादी मिल जाएगा? सरफरोशी की तमन्ना अब हमारे दिल में है, देखना है जोर कितना बाजू ऐ कातिल में है। वक्त आने दे हमें बता देंगे आसमां, हम अभी से क्या बताए क्या हमारे दिल में है। इनकिलाब जिंदाबाद।
इनकिलाब जिंदाबाद, इनकिलाब जिंदाबाद। सरफरोशी की तमन्ना अब हमारे दिल में है, देखना है जोर कितना बाजुए कातिल में है। 23 मार्च शहीद दिवस। स्वतंत्रता के इतिहास में शहीद भगत सिंह, सुखदेव और राजगुरु की वीरता व योगदान को शब्दों में वर्णित करना संभव नहीं है। देश को गुलामी की बेड़ियों से मुक्त करने की उनकी तड़प और बलिदान को याद कर आज भी हर भारतवासी की आंखें नम हो जाती है। ऐसे वीर बलिदानियों के चरणों में कोटिशः नमन। धन्यवाद। Rani Lakshmi Bai is also known as the Rani of Jhansi. Emerged as a pivotal figure in 1857. Indian rebellion against British rule born in 1828. Lakshmi Bai was known for her fearless leadership and unwavering determination to protect her kingdom. Thank you. झांसी रानी के ऊपर हमला होने वाला है। है प्रचंड बोल मस्तकों के झुंड, आज जंग की घड़ी की तुम गुहार दो। आरंभ है प्रचंड बोल मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड बोल मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड। मैं झांसी रानी की बेटी हूँ। मेरे होते हुए कोई फिरंगी इस झांसी को हाथ नहीं लगाएगा। मैं अपनी झांसी नहीं दूंगी, चाहे इसके लिए मैं अपनी जान ही क्यों ना देना पड़े। झांसी मेरे आन है, शान है, ईमान है। मैं अभी युद्ध का ऐलान करती हूँ।
झांसी की रानी लक्ष्मीबाई 18 जून 1858 को ग्वालियर के पास कोटा के सराय में अंग्रेज़ों के खिलाफ लड़ते हुए लक्ष्मीबाई शहीद हुई। रानी लक्ष्मीबाई का नाम और उनके वीरता आज भी सभी याद करते हैं। धन्यवाद। 18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥಿ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಯಿಗಿಂತಲೂ ತಾಯ್ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಿಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರು ಚೆನ್ನಮ್ಮಳ ಬಲಗೈ ಭಂಟ. ನಾಡ ಜನರ ಮನೆ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ನಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ಸಂಗ್ರಾಮ ಮಾಡುವ ಸ್ವಾತಂತ್ರ್ಯ ಪಡೆಯುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಸಿಂಹಾಸನ ಭೂಷಿತೆ ಸರ್ವಮತ ಸನ್ಮಾನದಾಯಿನಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ಬಹುಪರ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬ್ರೆ, ತಾವು ಬಂದ ವಿಚಾರವನ್ನು ತಾಯಿಯವರಿಗೆ ತಿಳಿಸಿ. ನೀವು ಒಪ್ಪಂದರ ಪ್ರಕಾರ ನಮಗೆ ಕಪ್ಪವನ್ನು ಕೊಡುತ್ತೀಯ ಏಕೆ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಎಲ್ಲ ದಯಾದಿಗಳೇ. ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮ ಅಪ್ಪ, ನಿಮ್ಮ ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿಯಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ನೀವು ನಿಮ್ಮ ತಂದ ಕೆಚ್ಚೈ ಆತ ಆಳುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಠಾಕ್ರೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕೆಜ್ಜಿನಾಯಿಗೆ ಏನ್ ಗೊತ್ತೈತಿ? ಇದು ಕೆಚ್ಚದೆ ಕಲ್ಲಿಗಲ ಬೀಡೈತಿ, ಅಂಜಿಕೆ ಎಂಬರಿಯದ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಟಕ ಜೀವ ಬೈ ತೋರಿಸ್ತಿ. ಬದುಕುವಾಸಿ ನಿಮ್ಗೆ ಇದ್ದಂಗಿಲ್ಲ, ನಿಮ್ಮನ್ನ ಉಳಿಸೋ ಆಸಿ ನಮಗೂ ಇಲ್ಲ. Raniyama, you are under arrest. Ha 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 ha. ದೂರನೆ ಹೇಳಿ. ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚಿಕೆಯಿಂದ ಬಂಧಿಸಲು ಬಂದಿರುವೆಯ ತೂಪಿರಂಗಿ ನಾಯಿ. ರಾಯಣ್ಣ, ನಿನ್ನ ಸಂಘಟನೆಗೋಸ್ಕರ ಯಾವಾಗ ನೀ ಕರೆದ್ರು ನಾನು ನನ್ನ ಸಂಗಡಿಗರು ನಿನ್ನ ಕೂಡ ಬರ್ತೀವಿ. ನಿನ್ನ ಮಾತು ಕೇಳಿ ಆನಂದ ಆತು. ನಿನ್ನ ಈ ಸಹಾಯನ ನಾನು ಯಾವತ್ತೂ ಮರೆಯಂಗಿಲ್ಲ. ಕರುನಾಡ ಸಿಂಹಗಳೇ, ಕೆಚ್ಚೆದೆಯ ಕಲಿಗಳೇ, ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ.
ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ, ಈ ಭೂಮಿ ಈ ಸೀಮೆ ಎಂದೆಂದು ನಮ್ಮದೇ. ಗುಲಾಮಗಿರಿ ಬದುಕಿಗೆ ತಿಲಾಂಜಲಿಯನ್ನಿಟ್ಟು ಸಲಾಮು ಬಯಸುವ ಕೆಂಪು ಕೋತಿಗಳ ನೆತ್ತರ ಕುಡಿಯುವ ಬನ್ನಿ. ಅಡಿಯಾಳು ನಾವಲ್ಲ ಹುಚ್ಚೆದ್ದ ಹುಲಿಗಳೇ, ಪರಹಂಗೂ ಬೇಕಿಲ್ಲ ಎಚ್ಚೆದ್ದು ನಿಂತರೆ. ಜೀವನವೇ ಹೋರಾಟ, ಹುಟ್ಟು ಸಾವು ಚೆಲ್ಲಾಟ, ಸ್ವಾತಂತ್ರ್ಯ ನವನೀತ ಬಿಟ್ಟ ಬದುಕು ಜಂಜಾಟ. ಹುಟ್ಟಿನ ಸಾರ್ಥಕ ಕಾಣುವ ದೇಶದ ಕತ್ತಲೆ ಪಡೆಯುವ ವೀರಭೂಮಿ ಈ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ. ರಾಯಣ್ಣ, ಇಂದಿನ ಸರ್ಕಾರ ನಿನ್ನನ್ನು ಕೊಲೆಗಾರ, ಸುಲಿಗೆಕೋರ, ಬಂಡುಕೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರೆ, ನಾನು ಬಂಡುಕೋರ ಸುಲಿಗೆಕೋರ ಅಲ್ಲ ರೀ, ಸ್ವಾತಂತ್ರ್ಯ ಹೋರಾಟಗಾರ. ಆದರೆ ನಾನು ಸುಲಿಗೆ ಮಾಡಿದ್ದು ನಮ್ಮ ದೇಶ ಸಂಪತ್ತನ್ನ ದೋಚಿದ ಕಳ್ಳನ ಮಕ್ಕಳನ್ನ. ನಾನು ಕೊಲೆಗಾರ ಅಲ್ಲ ರೀ, ಸಾಮಾನ್ಯ ವಾಲಿಕಾರ. ಆದರೆ ನಾನು ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪು ಮಾಡಿ ತಪ್ಪು ಹೆಜ್ಜೆ ಇಟ್ಟ ಆ ತಪ್ಪನ್ನು ನಮ್ಮ ತಲೆ ಕಟ್ಟಿರುವ ಆ ನಿಮ್ಮ ಸರ್ಕಾರಕ್ಕೆ ಧಿಕ್ಕಾರ. ರಾಯಣ್ಣನ ಸಂಗಡಿಗರಾದ ಬಸವಲಿಂಗಪ್ಪ, ಕರಿಬಸಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿನ ಈ ಎಲ್ಲ ಅಪರಾಧಿಗಳಿಗೆ ಮುಖ್ಯ ಕಾರಣವಾದ ರಾಯಣ್ಣನನ್ನು ದಂಡುಕೋರ, ರಾಜದ್ರೋಹಿ, ಅಪರಾಧಿ ಎಂದು ಪರಿಗಣಿಸಿ 26 ಜನವರಿ 1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ಈ ನ್ಯಾಯಾಲಯವು ಆಜ್ಞೆ ಮಾಡುತ್ತದೆ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಡಿ ತಮ್ಮ ಜೀವವನ್ನು ತ್ಯಾಗ ಮಾಡಿ ಕೊನೆಗೂ ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಹಬ್ಬ ಹಬ್ಬ ನಾಡ ಹಬ್ಬ, ಹಬ್ಬ ಹಬ್ಬ ಜೋರು ಹಬ್ಬ, ತಾಳ ಮೇಳ ತಂದ ಹಬ್ಬ, ನಮ್ಮ ದೇಶ ತುಂಬಾ ದೊಡ್ಡ ಹಬ್ಬ. ಕೆಂಪು ಕೋಟೆಯ ಮೇಲೆ ನಮ್ಮ ಬಾವುಟ, ಇಲ್ಲು ಹಾರಿಗೆ ನಮ್ಮ ನಾಡ ಬಾವುಟ. ಸ್ವಾತಂತ್ರ್ಯವೇ ನಾಡ ಹಬ್ಬವಾಗಿದೆ, 50 ವರ್ಷ ನಮ್ಮ ಪಾಲಿಗಾಗಿದೆ. ಏರಿ ಧ್ವಜವು ಮೇಲೆ ಮೇಲೆ ಹಾರಿದೆ, ಹಾಡೋ ಹಾಡಿಗೆ ತೇಲಿ ತಾನು ತೂಗಿದೆ. ಹಬ್ಬ ಹಬ್ಬ ನಾಡ ಹಬ್ಬ, ಹಬ್ಬ ಹಬ್ಬ ಜೋರು ಹಬ್ಬ, ಏ ತಾಳ ಮೇಳ ತಂದ ಹಬ್ಬ, ನಮ್ಮ ದೇಶ ತುಂಬಾ ದೊಡ್ಡ ಹಬ್ಬ. ಒಂದು ನಿಮಿಷ, ಯಾಕಿಷ್ಟು ಖುಷಿಯಾಗಿದ್ದೀರಾ? ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ. ಹೌದಾ, ನಮಗೆ ಸ್ವಾತಂತ್ರ್ಯ ಸಿಕ್ತಾ? ಯಾವಾಗ? ಏನು ಈ ಥರ ಕೇಳ್ತಾ ಇದ್ದೀರಾ? ಹೌದು, ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾರ್ಥನೇ ಇಲ್ಲದೆ ನಮಗಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟು ತಮ್ಮ ಜೀವ ತ್ಯಾಗ ಮಾಡಿ ಬ್ರಿಟಿಷರಿಂದ ನಮಗೆ ಮುಕ್ತಿ ಕೊಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟರು. ಆದರೆ ಈಗ ಆಗಿರೋದೇನು? ಅದೇ ಭಾರತಾಂಬೆನ ನಾವುಗಳು ನಮ್ಮ ಸ್ವಾರ್ಥಗಳಿಂದ, ಭ್ರಷ್ಟಾಚಾರ, ಅತ್ಯಾಚಾರ, ಹಿಂಸಾಚಾರಗಳಿಂದ ಕಟ್ಟು ಹಾಕಿದ್ದೇವೆ. ನಮ್ಮವರೇ ನಮ್ಮನ್ನು ಕಾಲಿನ ಕೆಳಗೆ ಹಾಕಿ ಸ್ವಾರ್ಥಕ್ಕಾಗಿ ತುಳಿದಿದ್ದಾರೆ. ಇದು ಸ್ವಾತಂತ್ರ್ಯನಾ? ಒಂದು ಮಾತು ಹೇಳ, ಸ್ವಾರ್ಥನೇ ಇಲ್ಲದೆ ತಮ್ಮ ಮನೆ, ಮಕ್ಕಳು, ತಂದೆ ತಾಯಿಯನ್ನು ಬಿಟ್ಟು ಈ ಕ್ಷಣದವರೆಗೂ ನಮ್ಮನ್ನು ಕಾಯುತ್ತಿರುವವರು ನಮ್ಮ ಸೈನಿಕರು ಮಾತ್ರ. ಅವರಿಗೆ ನನ್ನದೊಂದು ಸಲಾಂ.
ಸ್ವತಂತ್ರ ಪ್ರಶಾಂತ ಇಡೀ ದೇಶವೀಗ ಈ ನೋವು ನಿರಾಶೆ ಕೊನೆಯಾಯಿತೀಗ. ಸೆರೆವಾಸ ಕೊನೆಗೊಂಡು ಜಯ ಕಂಡ ದಿನವೇ ಅಳಿವೆಂದು ಬರದಂತೆ ಉಳಿದಂಥ ನೆಲವೇ. ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ, ದೇಶ ನನ್ನ ದೇಶ.